ವಂಚನೆ ಪ್ರಕರಣದಲ್ಲಿ ಈಗ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರು ಕೂಡ ತಳಕಾಗ್ತಾ ಇದೆ. ಪ್ರಕರಣದ ಬಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಸಮಗ್ರ ತನಿಖೆ ಮಾಡ್ರಿ, ಶಿಕ್ಷೆ ನೀಡುವಂತೆ ಮನವಿ ಮಾಡ್ತೀನಿ ನಾನೇನೆ. ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ಸಮಗ್ರ ತನಿಖೆಯನ್ನು ಮಾಡೋದಕ್ಕೆ ನಾನೇ ಮನವಿ ಮಾಡ್ತೀನಪ್ಪ. ಪೊಲೀಸ್ ಅಧಿಕಾರಿಗಳ ಬಳಿ ಮಾತಾಡ್ತೀನಿ ಅಂತ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ನಟ ಧರ್ಮ, ಮತ್ತೊಂದು ಕಡೆ ವಿನಯ್ ಕುಲಕರ್ಣಿ, ಮತ್ತೊಂದು ಕಡೆ ಡಿಕೆ ಸುರೇಶ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಹೇಳ್ತೀರಾ ಸರ್ ಅಂತಂದ್ರೆ ಹಿಂಗ್ ಹೇಳಿದ್ದಾರೆ. ವಂಚನೆ ಪ್ರಕರಣದಲ್ಲಿ ಈಗ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಪ್ರಕರಣದ ಬಗ್ಗೆ ಕಾಂಗ್ರೆಸ್ನ ನಾಯಕ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಸಮಗ್ರ ತನಿಖೆ ಮಾಡಿ ಶಿಕ್ಷೆ ನೀಡುವಂತೆ ಮನವಿಯನ್ನ ಮಾಡ್ತೀನಿ. ಪೊಲೀಸ್ ಕಮಿಷನರ್ಗೆ ಪತ್ರ ಕೂಡ ಬರೆದು ಸಮಗ್ರ ತನಿಖೆಗೆ ನಾನೇ ಬೇಕಾದ್ರೆ ಅಪಾಲಜಿ ಮಾಡ್ತೀನಪ್ಪ. ಪೊಲೀಸ್ ಅಧಿಕಾರಿಗಳ ಬಳಿ ಮಾತಾಡ್ತೀನಿ ಎಂದಿದ್ದಾರೆ ಡಿಕೆ ಸುರೇಶ್. ಸಿನಿಮಾದವರು ಏನೇನ್ ಮಾಡ್ತಾರೋ ಯಾರಿಗೊತ್ತು, ಇದೆಲ್ಲ ಬರೋದು ಅವರಿಂದಾನೆ. ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ ಐಶ್ವರ್ಯ ಗೌಡ, ಕರೆದಿದ್ರು ಹೋಗಿದ್ದೆ. ನಮ್ಮಣ್ಣ ಬೇಜಾರು ಮಾಡ್ಕೊಂಡ್ ಬಿಡ್ತಾನೆ ಅಂತ ಯಾರೋ ಹೇಳಿದ್ರು. ನನಗೆ ಗೊತ್ತಿಲ್ಲದೆ ಯಾರೋ ಇನ್ನೊಬ್ಬ ತಂಗಿ ಅಂತ ನಮ್ಮಣ್ಣನ ಪ್ರಶ್ನೆ ಈಗ ಮೂಡ್ತಾ ಇದೆ ಅಂತ ಡಿಕೆ ಸುರೇಶ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ನಾನು ಕೂಡ ಇದನ್ನು ಕೂಡ ಮೊನ್ನೆ ಲಾಸ್ಟ್ 4-5 ಡೇಸ್ ಬ್ಯಾಕ್ ಗಮನಿಸಿದೆ. ಪೊಲೀಸರು ತನಿಖೆ ಮಾಡಲಿ, ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ. ನಾನು ಅದನ್ನು ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ಪೊಲೀಸರ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನು ತಿಳಿಸಿ ಸದ್ಯದಲ್ಲೇ ನಾನು 1-2-3 ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದ್ರ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡ್ತೇನೆ. ಸೊ ಯಾರೇ ಈ ರೀತಿ ಮಾಡಿದ್ರು ಕೂಡ ಅದನ್ನು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಯಾರು ತಪ್ಪು, ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಅನ್ಯಾಯವನ್ನು ಸರಿಪಡಿಸಿ ಅಂತೇಳಿ ನಾನು ಕೂಡ ಒಂದು ಪತ್ರವನ್ನು ಅವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದು ಪತ್ರವನ್ನು ಬರೀತೀನಿ. ನಾನು ಕೂಡ ಇದನ್ನು ಕೂಡ ಮೊನ್ನೆ ಲಾಸ್ಟ್ 4-5 ಡೇಸ್ ಬ್ಯಾಕ್ ಗಮನಿಸಿದೆ. ಪೊಲೀಸರು ತನಿಖೆ ಮಾಡಲಿ, ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ. ನಾನು ಅದನ್ನು ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ಪೊಲೀಸರ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನು ತಿಳಿಸಿ ಸದ್ಯದಲ್ಲೇ ನಾನು 1-2-3 ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದ್ರ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡ್ತೇನೆ. ಸೊ ಯಾರೇ ಈ ರೀತಿ ಮಾಡಿದ್ರು ಕೂಡ ಅದನ್ನು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಯಾರು ತಪ್ಪು, ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಅನ್ಯಾಯವನ್ನು ಸರಿಪಡಿಸಿ ಅಂತೇಳಿ ನಾನು ಕೂಡ ಒಂದು ಪತ್ರವನ್ನು ಅವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದು ಪತ್ರವನ್ನು ಬರೀತೀನಿ. ನಾನು ಕೂಡ ಇದನ್ನು ಕೂಡ ಮೊನ್ನೆ ಲಾಸ್ಟ್ 4-5 ಡೇಸ್ ಬ್ಯಾಕ್ ಗಮನಿಸಿದೆ. ಪೊಲೀಸರು ತನಿಖೆ ಮಾಡಲಿ, ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ. ಸದ್ಯದಲ್ಲೇ ನಾನು 1-2-3 ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದ್ರ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡ್ತೇನೆ. ಸೊ ಯಾರೇ ಈ ರೀತಿ ಮಾಡಿದ್ರು ಕೂಡ ಅದನ್ನು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಯಾರು ತಪ್ಪು, ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಅನ್ಯಾಯವನ್ನು ಸರಿಪಡಿಸಿ ಅಂತೇಳಿ ನಾನು ಕೂಡ ಒಂದು ಪತ್ರವನ್ನು ಅವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದು ಪತ್ರವನ್ನು ಬರೀತೀನಿ. ನಾನು ಕೂಡ ಇದನ್ನು ಕೂಡ ಮೊನ್ನೆ ಲಾಸ್ಟ್ 4-5 ಡೇಸ್ ಬ್ಯಾಕ್ ಗಮನಿಸಿದೆ. ಪೊಲೀಸರು ತನಿಖೆ ಮಾಡಲಿ, ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ.
ನಾನು ಅದನ್ನು ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ಪೊಲೀಸರ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನು ತಿಳಿಸಿ ಸದ್ಯದಲ್ಲೇ ನಾನು ಒಂದು 2-3 ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದ್ರ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡ್ತೇನೆ. ಸೊ ಯಾರೇ ಈ ರೀತಿ ಮಾಡಿದರೂ ಕೂಡ ಅದನ್ನು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಅನ್ಯಾಯವನ್ನು ಸರಿಪಡಿಸಿ ಅಂತ ಹೇಳಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೋಗಾರ್ ಡೆತ್ ಲೈನ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ವಂಚನೆ ಪ್ರಕರಣದಲ್ಲಿ ಏನು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರಾಗಿರ್ಬೋದು, ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಘಟಾನುಘಟಿ ನಾಯಕರ ಹೆಸರೇ ತಳಕು ಹಾಕ್ತಾ ಇದೆ. ಒಟ್ಟಾರೆಯಾಗಿ ಗದೆ ಕೊಟ್ಟು ವಧೆ ತಿನ್ನೋದು ಅಂದ್ರೆ ಇದೇನಾ ಅಂತ ಅನಿಸ್ತಾ ಇದೆ ಒಂದು ಕಡೆ. ಸೊ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಚಂದ್ರಕಲಾ, ಒಂದ್ ಕಡೆ ಕೋಟಿ ಕೋಟಿ ಹಣ, ಒಂದು ಚಿನ್ನ ಬೆಲೆ ಬಾಳ್ತಕ್ಕಂಥ ಚಿನ್ನವನ್ನ ಖರೀದಿ ಮಾಡಿ ಒಂದ್ ರೀತಿಯಲ್ಲಿ ಕೋಟಿ ಗಂಟಲೆ ಒಂದು ಪಂಗನಾಮವನ್ನ ಬೆಂಗಳೂರು ನಗರದಲ್ಲಿ ಒಬ್ಬ ಮಹಿಳೆ ಹಾಕಿರ್ತಕ್ಕಂಥದ್ದು. ಏನು ಈಗಾಗಲೇ ಒಂದ್ ಕಡೆ ಪ್ರಮುಖವಾಗಿ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ತಂಗಿ ಅಂತಕ್ಕಂಥದ್ದನ್ನ ಬಳಸಿಕೊಂಡು ವನಿತಾ ಎಂಬುವರಿಗೆ ಈಗಾಗಲೇ ವಂಚನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು ಏನು ಸಾಕಷ್ಟು ಆ ಒಂದು ಜ್ಯುವೆಲರಿಗೆ ಹೋಗಿ ಹಣವನ್ನು ನಾನು ಡಿ ಕೆ ಸುರೇಶ್ ಅವರ ತಂಗಿ ಅಂತಕ್ಕಂಥದ್ದನ್ನ ಐಶ್ವರ್ಯ ಗೌಡ ಅವರು ಒಂದು ಮನವೊಲಿಸಿ ಅವ್ರನ್ನ ವಂಚನೆ ಕೂಡ ಮಾಡಿರ್ತಕ್ಕಂಥದ್ದು ಕೂಡ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದೀಗ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ವನಿತಾ ಎಂಬುವರು ಐಶ್ವರ್ಯ ಗೌಡ ಅವರ ವಿರುದ್ಧವಾಗಿ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ದೂರು ಕೊಟ್ಟ ಬಳಿಕ ಅಲ್ಲಿ ಸಾಕಷ್ಟು ಹೆಸರುಗಳು ಕೂಡ ಇಲ್ಲಿ ತಳಕಾಗ್ತಾ ಇದ್ದಾವೆ. ಡಿ ಕೆ ಸುರೇಶ್ ಅವರು, ವಿನಯ್ ಕುಲಕರ್ಣಿ ಅವರು ಹಲವಾರು ಹೆಸರನ್ನ ಬಳಸಿಕೊಂಡು ಇಲ್ಲಿ ಐಶ್ವರ್ಯ ಗೌಡ ಅವರು ಸಾಕಷ್ಟು ಜನರಿಗೆ ಒಂದು ಮಕ್ಬಲ್ ಟೋಪಿ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇಲ್ಲಿ ಸಿಗ್ತಾ ಇದೆ. ಒಂದ್ ಕಡೆ ಈ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಕೂಡ ಪಡೆದುಕೊಳ್ತಾ ಇದೆ. ಇವತ್ತು ಐಶ್ವರ್ಯ ಗೌಡ ಅವರೇ ವನಿತಾ ಐತಾಳ್ ಅವರು ಮತ್ತೆ ನನಗೆ ಇವತ್ತಿನಿಂದಲ್ಲ ಬಹಳ ದಿನಗಳಿಂದಲೂ ಕೂಡ ಪರಿಚಯ ಇದೆ, ನಮಗೆ ಅವ್ರಿಗೆ ಏನು ಒಂದು ಹಣದ ವ್ಯವಹಾರ ಕೂಡ ಇದೆ ಅನ್ನುವಂತ ಮಾತನ್ನು ಕೂಡ ಇವತ್ತು ಐಶ್ವರ್ಯ ಗೌಡ ಅವರು ಕೂಡ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಪ್ರಕರಣ ಟ್ವಿಸ್ಟ್ ಪಡೆದುಕೊಂಡಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಸಾಕಷ್ಟು ತನಿಖೆ ನಡೆಸಿ ಈಗಾಗಲೇ ವನಿತಾ ಐತಾಳ್ ಮತ್ತೆ ಐಶ್ವರ್ಯ ಗೌಡ ಅವರನ್ನು ಕೂಡ ಒಂದ್ ಕಡೆ ವಿಚಾರಣೆ ಕೂಡ ನಡೆಸಿರ್ತಕ್ಕಂಥದ್ದು, ಸ್ಥಳ ಮಹಜರು ಕೂಡ ಮಾಡಿದ್ದಾರೆ. ಹಾಗಾಗಿ ಒಂದ್ ಕಡೆ ಸಂಸದ ಡಿ ಕೆ ಸುರೇಶ್ ಅವರ ಒಂದ್ ರೀತಿಯಲ್ಲಿ ಅವರ ನಾನು ತಂಗಿ ಅನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿ ಬಳಸಿಕೊಂಡು ಮತ್ತೆ ವಿವಿಧ ಕಾರ್ಯಕ್ರಮಗಳು ಅಂದ್ರೆ RR ನಗರ ವಿಧಾನಸಭಾ ಕ್ಷೇತ್ರದ ನಿವಾಸಿಯಾಗಿರ್ತಕ್ಕಂಥ ಪವಿತ್ರ ಏನು ಈಗಾಗಲೇ ಐಶ್ವರ್ಯ ಗೌಡ ಅವರು ಒಂದ್ ಕಡೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವರ ಫೋಟೋಗಳನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ಫೋಟೋಗಳನ್ನ ತೋರಿಸಿ ನಾನು ಡಿ ಕೆ ಸುರೇಶ್ ಅವರ ತಂಗಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿ ಸಾಕಷ್ಟು ಹಣವನ್ನ ವಂಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಈ ಬಗ್ಗೆ ಡಿ ಕೆ ಸುರೇಶ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಹೆಸರನ್ನ ಬಳಸಿಕೊಂಡು ಯಾರು ಒಂದು ಈ ರೀತಿಯಾಗಿರ್ತಕ್ಕ ಏನು ಒಂದ್ ಕಡೆ ವಂಚನೆ ಮಾಡಿದ್ದಾರೆ, ಇದು ನಿಜಕ್ಕೂ ಕೂಡ ಅಪರಾಧ. ಹಾಗಾಗಿ ಇದನ್ನ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು. ನಾನು ಕೂಡ ಈ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರಿಗೆ ಇನ್ನೆರಡು ದಿನಗಳಲ್ಲಿ ಪತ್ರ ಬರಿತೇನೆ, ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಮಾತು ವ್ಯಂಗ್ಯವಾಗಿ ಕೂಡ ಆಡಿರ್ತಕ್ಕಂಥದ್ದು, ಏನು ನನಗೆ ಇನ್ನೊಬ್ಳು ತಂಗಿ ಇದ್ದಾಳೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ನಮ್ಮ ಅಣ್ಣ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದ್ ಕಡೆ ಒಂದು ಅಸಮಾಧಾನಗೊಂಡಿದ್ದಾರೆ, ನೋವು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಪೊಲೀಸ್ ಇಲಾಖೆ ತನಿಖೆ ಕೈಗೊಂಡು ಮುಂದೆ ಇಂಥ ಒಂದು ಈ ಪ್ರಕರಣಗಳು ನಡೀಬಾರ್ದು, ಆ ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಡಿ ಕೆ ಸುರೇಶ್ ಅವರು ಕೂಡ ಆಗ್ರಹ ಮಾಡಿರ್ತಕ್ಕಂಥದ್ದು. ಚಂದ್ರಕಲಾ, ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಿದ್ವಿ, ಅಲ್ಲಿ ಮುಖ್ಯವಾಗಿ ಮೇನ್ ಪಾಯಿಂಟ್ ಅಂತಂದ್ರೆ ಬ್ಲ್ಯಾಕ್ ಮನಿ ಟು ವೈಟ್ ಮನಿ. ಸೊ ಭಾಳ ಮುಖ್ಯ ಆಗುತ್ತೆ ನೋಡಿ. ಆಕೆ ಹೇಳಿರೋ ಮಾತು, ನಿಮ್ಮ ಹಣವನ್ನು ನಾನು ವೈಟ್ ಮನಿ ಮಾಡಿಕೊಡ್ತೀನಿ, ಸೊ ನೀವು ನನ್ನ ಜೊತೆ ಡೆಪಾಸಿಟ್ ಮಾಡ್ಬೋದು, ಫಂಡ್ ತಂದು ಕೊಡಬಹುದು ಅಂತ. ಹಾಗಾಗಿ ನಾಯಕರೆಲ್ಲರೂ ಕೂಡ ಶ್ರೀರಾಮುಲೂರನ್ನ ಗಮನಿಸಿದ್ವಿ, ಅವರ ಮುಖದಲ್ಲೂ ಕೂಡ ಖುಷಿ ಇದೆ. ವಿನಯ್ ಕುಲಕರ್ಣಿ ಅವರು ಕೂಡ ಖುಷಿಯಾಗಿ ಕಿರೀಟವನ್ನು ತರಿಸ್ಕೊಳ್ತಾ ಇದ್ದಾರೆ. ಸೊ ಇವರೆಲ್ಲರೂ ಹಾಗಾದ್ರೆ ಬ್ಲ್ಯಾಕ್ ಮನಿ ಟು ವೈಟ್ ಮನಿ ಮಾಡ್ಕೊಳ್ಳೋದಕ್ಕೆ ಏನಾದರೂ ಸಿದ್ಧತೆಯನ್ನು ಮಾಡ್ಕೊಂಡಿದ್ರಾ ಅಂತ? ಚಂದ್ರಕಲಾ, ಒಂದ್ ಕಡೆ ಏನು ಈ ಐಶ್ವರ್ಯ ಗೌಡ ಅಂತಕ್ಕಂಥವ್ರು ಏನಿದ್ದಾರೆ, ಐಶ್ವರ್ಯ ಗೌಡ ಅವರ ವಿರುದ್ಧ ಯಾವಾಗ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೋ, ದಾಖಲಾದ ಬಳಿಕ ಇವತ್ತು ಅವರು ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿರ್ತಕ್ಕಂಥದ್ದು. ಏನು ಇವರ ವಿರುದ್ಧವಾಗಿ ದೂರನ್ನ ದಾಖಲಿಸಿರ್ತಕ್ಕಂಥ ವನಿತಾ ಐತಾಳ್ ಅನ್ನೋರು ಏನಿದ್ದಾರೆ, ಅವರು ನಡುವೆ ನಮ್ಮ ನಡುವೆ ಒಂದಿಷ್ಟು ವ್ಯವಹಾರಿಕವಾಗಿರ್ತಕ್ಕಂಥ ಸಂಬಂಧ ಇದೆ. ನಾವು ಹಿಂದಿನಿಂದಲೂ ಕೂಡ ಈ ಬ್ಲ್ಯಾಕ್ ಮನಿಯನ್ನ ವೈಟ್ ಮನಿಯಾಗಿ ಕೊಡುವಂತ ರೀತಿಯಲ್ಲಿ ಕೂಡ ನಾವು ವ್ಯವಹಾರವನ್ನ ಮಾಡ್ತಾ ಇದ್ವಿ ಅನ್ನುವಂತ ಮಾತನ್ನ ಹೇಳಿರ್ತಾರೆ.
ಆಗಿರ್ತಕ್ಕಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ರಾಜಕೀಯ ನಾಯಕರ ಹೆಸರು ಕೂಡ ಅದರಲ್ಲಿ ತಳಕಾಗಿದೆ. ಶ್ರೀರಾಮುಲು ಅವರಾಗಿರ್ಬೋದು, ವಿನಯ್ ಕುಲಕರ್ಣಿ ಆಗಿರ್ಬೋದು, ಸಂಸದ DK ಸುರೇಶ್ ಅವರಾಗಿರ್ಬೋದು, ಸಾಕಷ್ಟು ರಾಜಕೀಯ ನಾಯಕರ ತಳುಕು ಆಗಿದೆ. ಸಾಮಾನ್ಯವಾಗಿ ಪ್ರಶ್ನೆ ಮೂಡಿತೆ, ಇವರು ಕೂಡ ವ್ಯವಹಾರದಲ್ಲಿ ಭಾಗಿಯಾಗಿದ್ರಾ ಆಗಿಲ್ವಾ ಏನ್ ಇದಕ್ಕೆ ಅನ್ನುವಂಥದ್ದು. ಇವತ್ತು DK ಸುರೇಶ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಇದರಲ್ಲಿ ಇದು ಅಪರಾಧ, ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥದ್ದನ್ನ. ಹಾಗಾಗಿ ಈಗ ವಿನಯ್ ಕುಲಕರ್ಣಿ ಅವರು, ಶ್ರೀರಾಮುಲು ಅವರು ಮತ್ತು ಇನ್ನಿತರ ರಾಜಕಾರಣಿಗಳ ಹೆಸರೇನು ಬಳಸಿಕೊಂಡಿದ್ದಾರೆ ಅವರು ಕೂಡ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಇನ್ನೊಂದು ಪ್ರಮುಖವಾಗಿ ವನಿತಾ ಐತಾಳ್ ಅವರು ಏನು ಐಶ್ವರ್ಯಗೌಡ ಅವರು ಆರೋಪ ಮಾಡಿರ್ತಕ್ಕಂಥದ್ದು ಪ್ರತಿಕ್ರಿಯಿಸಿ, ಇದು ಎಲ್ಲ ಒಂದ್ ಕಡೆ ಅವರ ಒಂದು ಕೇಸನ್ನ ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿ ಸತ್ಯಾಸತ್ಯತೆ ಇಲ್ಲ, ಹಾಗಾಗಿ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನುವಂಥದ್ದು ವನಿತಾ ಐತಾಳ್ ಅವರು ಆಗ್ರಹ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣವನ್ನ ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸಿ ಯಾರು ಇದರಲ್ಲಿ ವಂಚನೆ ಮಾಡಿದ್ದಾರೆ, ಯಾರು ನಿಜವಾಗಿ ಇದರಲ್ಲಿ ತಳಕಾಕೊಂಡಿದ್ದಾರೆ, ಯಾರು ಇಲ್ಲಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಈಗಾಗಲೇ ಗಮನಿಸಿದ್ವಿ ಏನು DK ಸುರೇಶ್ ಅವರ ಹೇಳಿಕೆಯನ್ನ. ಸಮಗ್ರ ತನಿಖೆಯನ್ನ ಮಾಡ್ರಿ, ಯಾರು ಬೇಡ ಅಂತ ಹೇಳಿದವರು ಶಿಕ್ಷೆ ಕೊಡಿ ಅವರಿಗೆ. ನಾನೇ ಮನವಿ ಮಾಡ್ತೀನಲ್ಲ, ನಾನೇನಾದ್ರು ತಪ್ಪು ಮಾಡಿದ್ರೆ ಇದರಲ್ಲಿ ನಾನೇ ಬೇಕಾದ್ರೆ ಒಂದ್ ಸ್ವಲ್ಪ ಆಚೆ ಈಚೆ ಮಾತಾಡ್ಬೋದಿತ್ತು. ನಾನೇ ಹೇಳ್ತಾ ಇದ್ದೀನಿ, ಪೊಲೀಸ್ ಕಮಿಷನರ್ ಅವ್ರಿಗೂ ಕೂಡ ಪತ್ರವನ್ನ ಬರೀತೀನಿ, ಸಮಗ್ರ ತನಿಖೆ ಆಗ್ಬೇಕು ಸರ್ ಅಂತಾನು ಕೂಡ ಹೇಳ್ತೀನಿ. ಸೊ ನೋಡಿ, ಇಷ್ಟೇ ಅಲ್ಲ, ಸಿನಿಮಾದವ್ರು ಏನೇನ್ ಮಾಡ್ತಾರೆ ಯಾರಿಗ್ ಗೊತ್ತು ಸ್ವಾಮಿ, ಇದೆಲ್ಲ ಬರೋದು ಅವರಿಂದಾನೆ. ಅವ್ರೊಂದು ಕಾರ್ಯಕ್ರಮಕ್ಕೆ ಕರೀತಾರೆ, ನಾವು ಹೋಗ್ತೀವಿ, ಕರೆದ್ರು ಅಂತ ಹೋದ್ರೆ ಹಿಂಗ ಮಾಡೋದು. ಹೋಗಿದ್ದೆ, ನಮ್ಮಣ್ಣ ಬೇಜಾರಾಗೋಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ನನಗೆ ಗೊತ್ತಿಲ್ದಂಗೆ ನಮ್ಮ ಅಪ್ಪಂಗ್ ತಂಗಿ ಯಾವಾಗ ಆದ್ಲಪ್ಪ ಅಂತ ನನ್ನನ್ನೇ ಕ್ವಶನ್ ಕೇಳ್ತಾ ಇದ್ದಾರೆ. ಇದಕ್ಕೆ ನಾನೇನು ಉತ್ತರ ಕೊಡ್ಲಿ? ನಾನು ಯಾವಾಗ ವನಿತಾಗೆ ಅಣ್ಣ ಆದೆ ಅಂತ ನನಗೇ ಗೊತ್ತಿಲ್ಲ ಅಂತ DK ಸುರೇಶ್ ಅವರು ಒಂದು ಕಡೆ ವ್ಯಂಗ್ಯವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಜಡೆ ಜಗಳದ ನಡುವೆ ಸಾಕಷ್ಟು ನಾಯಕರ ಹೆಸರು ಮುನ್ನೆಲೆಗೆ ಬಂದಿದೆ. DK ಸುರೇಶ್, ವಿನಯ್ ಕುಲಕರ್ಣಿ, ಶ್ರೀರಾಮುಲು ಸೇರಿದಂತೆ ಧರ್ಮ ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಹಾಗಾಗಿ ಸಾಕಷ್ಟು ನಾಯಕರ ಹೆಸರು ಅಷ್ಟಲ್ಲದೆ ಇಲ್ಲಿ ಬ್ಲಾಕ್ ಮನಿ ಟು ವೈಟ್ ಮನಿ ಮಾಡಿರೋದು ಎಷ್ಟು ಜನರು, ಹಾಗಾದ್ರೆ ಇದರಲ್ಲಿ ಎಷ್ಟೆಷ್ಟು ಜನರು ಶಾಮೀಲಾಗಿದ್ದಾರೆ, ಯಾವ್ಯಾವ ರಾಜಕಾರಣಿಗಳ ಹೆಸರು ಮುಂದಿನ ದಿನಗಳಲ್ಲಿ ಮುನ್ನೆಲೆಗೆ ಬರುತ್ತೆ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಲಾಸ್ಟ್ 4-5 ಡೇಸ್ ಬ್ಯಾಕ್ ಗಮನಿಸಿದೆ, ಪೊಲೀಸರು ತನಿಖೆ ಮಾಡಲಿ, ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ. ನಾನು ಅದನ್ನು ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ಪೊಲೀಸರ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನು ತಿಳಿಸಿಸಿ, ಸದ್ಯದಲ್ಲೇ ನಾನು ಒಂದು 2-3 ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದ್ರ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡ್ತೇನೆ. ಸೊ ಯಾರೇ ಈ ರೀತಿ ಮಾಡಿದರೂ ಕೂಡ ಅದನ್ನು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಅನ್ಯಾಯವನ್ನು ಸರಿಪಡಿಸಿ ಅಂತೇಳಿ ನಾನು ಕೂಡ